ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಖಾನಾವಳಿ ಸ್ಟೈಲಲ್ಲಿ ಸೌತೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ. ಎಳೆಯದು ಸೌತೆಕಾಯಿನ ತಗೊಳ್ಳಿ, ಚೆನ್ನಾಗಿ ತೊಳೆದು ತಗೊಳ್ಳಿ. ಸ್ವಲ್ಪ ಮಣ್ಣು ಅದೆಲ್ಲ ಇರುತ್ತೆ, ಸೊ ಅದಕ್ಕೋಸ್ಕರ ಹಿಂದ್ಗಡೆ ಸ್ವಲ್ಪ ತುದಿಯನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟಿಗೆ ಚಿಕ್ಕ ಚಿಕ್ಕದಾಗಿ ಸೌತೆಕಾಯಿನ ಕಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದರ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟಿಗೆ ಒಂದು ಬಾಣಲೆ ಇಟ್ಕೊಳ್ಳಿ. 2-3 ಸ್ಪೂನು ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಕಾಯಿಲಿ ಅದು. ಆಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಎಲ್ಲೂ ಎಣ್ಣೆಲಿ ಫ್ರೈ ಆಗಲಿ ಸ್ವಲ್ಪ. ನೆಕ್ಸ್ಟಿಗೆ ಸ್ವಲ್ಪ ಈರುಳ್ಳಿನ ಜಜ್ಜಿ ಹಾಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು, 1-2 ಎಸಳು, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದು ಇರುತ್ತಲ್ಲ, ಬೇಳೆ ಅಂತಾರಲ್ಲ ಆ ಥರ, ಅದು ಸ್ವಲ್ಪ ಜಜ್ಜಿ ಹಾಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಲ್ಲನೂ. ನೆಕ್ಸ್ಟಿಗೆ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕೊಳ್ಳಿ. ಸೊ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ. ಸೌತೆಕಾಯಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೀರೇನು ಹಾಕೋದು ಬೇಡ ನಾವು ಈಗ. ಅದೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸೌತೆಕಾಯಿ ಪಲ್ಯ ನಾರಿನ ಅಂಶನೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಕ್ಕೆ ಬಿಡಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನೀರೇನು ಬಳಸ್ತಾ ಇಲ್ಲ ನಾನೀಗ. ನೋಡಿ, ಸ್ವಲ್ಪ ಕುದ್ದಿದೆ ಎಲ್ಲ ನೋಡ್ತಾ ಇದ್ದೀನಿ. ಸ್ವಲ್ಪ ಕುದ್ದಿದೆ, ಅದು ಇನ್ನೂ ಸ್ವಲ್ಪ ಕುದಿಬೇಕನ್ಸುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿ ಮತ್ತೆ ಹಾಗೆ ಇಡ್ತಾ ಇದ್ದೀನಿ. ನೆಕ್ಸ್ಟಿಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಹುಚ್ಚಳ ಪುಡಿ ಅಂತಾರೆ, ಗುರ ಪುಡಿ 1 ಸ್ಪೂನು, ಆಮೇಲೆ ಶೇಂಗಾ ಪುಡಿ 1 ಸ್ಪೂನ್ ಹಾಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಕೊಬ್ಬರಿನ, ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿ ಆಗುತ್ತೆ ಪಲ್ಯ. ಆಮೇಲೆ ಸೌತೆಕಾಯಿನ ಕಟ್ ಮಾಡುವಾಗ ಕಹಿ ಇದೆಯೋ ಮತ್ತು ಸಿಹಿ ಇದೆಯೋ ಅಂತ ನೋಡಿ, ಸ್ವಲ್ಪ ಕಟ್ ಮಾಡುವಾಗ ಸ್ವಲ್ಪ ತಿಂದು ನೋಡಿ, ಇಲ್ಲಾಂದರೆ ಸ್ವಲ್ಪ ಸೌತೆಕಾಯಿ ಒಂದೊಂದ್ಸರಿ ಕಹಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಳ್ಳಿ. ಅಂದರೆ ಸೀದ ಹೋಗ್ತಾ ಇದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಅಷ್ಟೇ ಬೇಯುತ್ತೆ ಅದು. ಜಾಸ್ತಿ ನೀರೇನು ಹಾಕೋದು ಬೇಡ ಇದಕ್ಕೆ. ಸ್ವಲ್ಪ ಈ ಥರ ಮಸಾಲೆ ಎಲ್ಲ ಹಾಕೊಂಡಿದ್ವಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಸೌತೆಕಾಯಿ ಪಲ್ಯ ರೆಡಿ ಆಯ್ತು ಈಗ.
ಇದು ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಮತ್ತು ಆಮೇಲೆ ನೆಂಚ್ಕೊಳ್ಳೋಕ್ಕೆ ಪಲ್ಯನೂ ಆಗುತ್ತೆ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆಯ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.